ಪ್ರಧಾನಮಂತ್ರಿಗಳು ಕಾಂಗ್ರೆಸ್ಸೇತರ ಒಬ್ಬ ಪ್ರಧಾನಮಂತ್ರಿಯಾಗಿ ಜನಗಳಿಂದ ಚುನಾಯಿತರಾಗಿ 4399 ದಿವಸಗಳನ್ನು ಇವತ್ತು ಪೂರೈಸಿ ಯಶಸ್ವಿಯಾಗಿ 12 ವರ್ಷ ಇವತ್ತು ದೇಶವನ್ನು ಮುನ್ನಡೆಸಿರ್ತಕ್ಕಂಥ ಏಕೈಕ ಪ್ರಧಾನಿ ಯಾರಾದರೆ ಅದು ನರೇಂದ್ರ ಮೋದಿ ಅಂತಕ್ಕಂಥ ಮಾತನ್ನು ಇಡೀ ಇವತ್ತು ಜಗತ್ತೇ ನರೇಂದ್ರ ಮೋದಿಯನ್ನು ಕೊಂಡಾಡ್ತಾ ಐತಿ. ಅದೇ ರೀತಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎಲ್ಲ ಇಡೀ ದೇಶದಾದ್ಯಂತ ಅವರ ಏನು 4399 ದಿವಸಗಳ ಏನು ಪೂರೈಸಿದ್ದಾರೆ, ಅದೇ ರೀತಿ ಇನ್ನು ಉಳಿದಿರ್ತಕ್ಕಂಥ 3 ವರ್ಷವೂ ಸಹಿತ ಯಶಸ್ವಿಯಾಗಿ ಈ ದೇಶವನ್ನು ಅಭಿವೃದ್ಧಿ ಕಡೆಗೆ ಕೊಂಡೊಯ್ಯಬೇಕು. ಈ ದೇಶಕ್ಕೆ ಮತ್ತೊಂದು ಬಾರಿ 2029 ಚುನಾವಣೆಯಲ್ಲಿ ಮತ್ತೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತಕ್ಕಂಥ ಒಂದು ಕನಸನ್ನು ಇಟ್ಕೊಂಡು ನಾವೆಲ್ಲರೂ ಸಹಿತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ನಮ್ಮ ದೊಡ್ಡಪೇಟೆಯ ಗಣಪತಿ ದೇವಸ್ಥಾನಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಯಶಸ್ವಿಯಾಗಿ ಆರೋಗ್ಯ ಮತ್ತು ಅವರಿಗೆ ಯಾವುದೇ ರೀತಿಯ ಏನು ಅಧಿಕಾರದಲ್ಲಿ ತೊಂದರೆ ಬರದ ರೀತಿಯಲ್ಲಿ ಅವರು ಯಶಸ್ವಿಯಾಗಿ ಆಡಳಿತ ನಡೆಸಲಿ. ನಾವೆಲ್ಲ ಕಾರ್ಯಕರ್ತರು ಅವರಿಗೆ ಬೆನ್ನೆಲುಬಾಗಿ ನಾವು ಸದಾ ಇರ್ತೀವಿ ಅಂತಕ್ಕಂಥ ಒಂದು ವಿಶೇಷ ಪೂಜೆಯೊಂದಿಗೆ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಆ ಭಗವಂತ ನಮ್ಮ ದೇವರ ನಮ್ಮ ಪ್ರಾರ್ಥನೆಯನ್ನು ಈಡೇರಿಸ್ತಾ ಇದ್ದಾನೆ ಅಂತಕ್ಕಂಥ ಭರವಸೆಯೊಂದಿಗೆ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರು ಸಿಹಿ ಹಂಚುವುದರೊಂದಿಗೆ ಮತ್ತೊಮ್ಮೆ ಭಾರತದಲ್ಲಿ ಪ್ರಧಾನಮಂತ್ರಿ 2029ಕ್ಕೆ ನರೇಂದ್ರ ಮೋದಿ ಆಗಬೇಕು. ಉಳಿದಿರ್ತಕ್ಕಂಥ ಇನ್ನು 3 ವರ್ಷ ಅವಧಿನೂ ಸಹಿತ ಅಭಿವೃದ್ಧಿ ಕಡೆಗೆ ತೊಗೊಂಡೋಗ್ಬೇಕು ದೇಶವನ್ನು. ಆ ರೀತಿ ದೇವರವ್ರಿಗೆ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿದರು. ಈಗಾಗಲೇ ನಮ್ಮ ದೇಶದ ಇತಿಹಾಸದಲ್ಲಿ ಒಬ್ಬ 4399ನೇ ದಿವಸ ನರೇಂದ್ರ ಮೋದಿಜಿಯವರು ಪ್ರಧಾನಿಯಾಗಿ, ಅಂದರೆ ಇದುವರೆಗೂ ಏನು ನೆಹರು ಇದ್ದರು ಅವರ ಅವಧಿಯನ್ನು ಮುಗಿಸಿ ಹೆಚ್ಚಿನ ಅವಧಿಯನ್ನು ಇವರಿಗೆ ಮಾಡೋಕ್ಕೆ ಶುರು ಮಾಡಿದ್ದಾರೆ, ದಾಖಲೆ ಮುರಿದಿದ್ದಾರೆ. ಇದೆಲ್ಲ ಉದ್ದೇಶ ಏನಪ್ಪ ಅಂದರೆ ಇವತ್ತು ಇಡೀ ಜಗತ್ತಿನಲ್ಲಿ ಸುಮಾರು 13 ವರ್ಷ ಗುಜರಾತಿನ ಪ್ರಧಾನಿಯಾಗಿ ಮತ್ತು ಸತತವಾಗಿ 12 ವರ್ಷ ಪ್ರಧಾನಿಯಾಗಿ ಸುಮಾರು 25 ವರ್ಷದಿಂದ ಇವತ್ತು ಸರ್ಕಾರದ ಆಡಳಿತ ಮಾಡ್ತಕ್ಕಂಥ ಜಗತ್ತಿನಲ್ಲಿ ಒಬ್ಬ ನಾಯಕ ನರೇಂದ್ರ ಮೋದಿಜಿಯವರು. ಅವರೇನು ಸುಮ್ಮನೆ ಬಂದಿಲ್ಲ, ಇವತ್ತು ಕೆಲಸ ಮಾಡಿ ತೋರಿಸಿದ್ದಾರೆ. ಇವತ್ತು ಜನನಾಯಕ ಯಾರಾದರೂ ಇದ್ದರೆ ನರೇಂದ್ರ ಮೋದಿಜಿ ಅವರು. ಈ ಮಾತನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ, ಇವತ್ತೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೇರಿಕ ಇರಾನ್ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಹಲವಾರು ವಸ್ತುಗಳು ದುಬಾರಿಯಾಗಿ ಪೆಟ್ರೋಲ್ ಡೀಸೆಲ್ಗಳೆಲ್ಲ ನಮಗೆ ತೊಂದರೆ ಆದಾಗ ಈ ಇಡೀ ಅಮೇರಿಕ, ಬ್ರಿಟನ್ನು, ಪಾಕಿಸ್ತಾನ, ಶ್ರೀಲಂಕಾ ಹಲವಾರು ದೇಶಗಳಿಗೆ ಬೆಲೆ ಏರಿಕೆ ಮಾಡಿದ್ರು ಸಹಿತ ನಮ್ಮ ದೇಶದಲ್ಲಿ ಜನಗಳ ಮೇಲೆ ಹೊರೆ ಆಗದಲ್ಲಿ ಸರ್ಕಾರವನ್ನು ನಡೆಸ್ತಕ್ಕಂಥ ಜನನಾಯಕ. ಇವತ್ತು ನರೇಂದ್ರ ಮೋದಿಜಿಯವರು ಒಂದು ಕರೆ ಕೊಟ್ಟರು, 1 ವರ್ಷ ನೀವು ಯಾರು ಚಿನ್ನ ಖರೀದಿ ಮಾಡಬೇಡ್ರಿ ಅಂತಂದು. ವಿರೋಧ ಪಕ್ಷರು ಅದನ್ನು ಟೀಕೆ ಮಾಡಿದರು. ಆದರೆ ಇವತ್ತು ನಮ್ಮ ದೇಶದ ಜನ 70% ಚಿನ್ನ ಖರೀದಿ ಮಾಡೋದು ಕಮ್ಮಿ ಆಯಿತು ಹೋದ ವರ್ಷಕ್ಕೂ ಈ ವರ್ಷಕ್ಕೂ. ಅಂದ್ರೆ ದೇಶದ ಜನ ಒಬ್ಬ ನಾಯಕನ ಮಾತು ಕೇಳ್ತಾರಂದ್ರೆ ಅವರೇ ಜನನಾಯಕ. ಇವತ್ತು ನರೇಂದ್ರ ಮೋದಿಜಿಯವರು ಭಾರತವನ್ನು ವಿಶ್ವಮಟ್ಟದಲ್ಲಿ ವಿಶ್ವಗುರುವನ್ನಾಗಿ ಮಾಡಿ ಇವತ್ತು ಎಲ್ಲ ರೀತಿಯ ಅಭಿವೃದ್ಧಿ ಮಾಡ್ತಕ್ಕಂಥ ನಾಯಕತ್ವ ಅವ್ರಿಗಿದೆ. ಹಾಗಾಗಿ ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಟ್ಟರೆ ಈ ದೇಶ ಜಗತ್ತಿನಲ್ಲಿ ನಂಬರ್ 1 ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಉಕ್ಕಿನ ಮಂಚ ಈ ಭಾರತ ದೇಶದ ಇತಿಹಾಸದಲ್ಲೇ ಒಬ್ಬ ಕಳಂಕರಹಿತ, ಭ್ರಷ್ಟಾಚಾರ ರಹಿತ ಅಧಿಕಾರ ಮಾಡಿರ್ತಕ್ಕಂಥ ಯಾವುದೇ ಒಬ್ಬ ಪ್ರಧಾನಮಂತ್ರಿ ಇದ್ದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರು. ನರೇಂದ್ರ ಮೋದಿಯವರು ಭಾರತ ದೇಶಕ್ಕೆ ಪ್ರಧಾನಿ ಆಗೋದ್ರ ಜೊತೆಗೆ ಇವತ್ತು ವಿದೇಶಗಳಲ್ಲಿ ನರೇಂದ್ರ ಮೋದಿಯವರು ಹೇಳಿದರೆ ಅದನ್ನು ಕೇಳ್ತಕ್ಕಂಥ ಒಬ್ಬ ಪ್ರಪಂಚದಲ್ಲಿ ಏಕೈಕ ನಾಯಕ ಇದ್ದರೆ ಅದು ನರೇಂದ್ರ ಮೋದಿಯವರು. ಕಾರಣ ಇವತ್ತು ವಿದೇಶಗಳಲ್ಲಿ ಅರಬ್ ದೇಶಗಳಲ್ಲಿ ಒಂದು ಹಿಂದೂ ಸಂಪ್ರದಾಯದ ದೇವಸ್ಥಾನ ಕಟ್ಟಕ್ಕೆ ಜಾಗ ಕೊಡ್ರಿ ಅಂದರೆ ಅಲ್ಲಿರ್ತಕ್ಕಂಥ ಅರಬ್ ದೇಶದಲ್ಲಿರ್ತಕ್ಕಂಥ ರಾಜರು ಅಥವಾ ಅಲ್ಲಿನ ಪ್ರಧಾನಮಂತ್ರಿಗಳು ಅವಕಾಶ ಮಾಡಿಕೊಡ್ತಾರೆ. ಮುಸ್ಲಿಮ್ಸ್ ಕಂಟ್ರಿ ದೇಶದಲ್ಲಿ ಮತ್ತು ರಷ್ಯಾದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಹೇಳ್ತಾರಂದರೆ ರಷ್ಯಾದ ಪ್ರಧಾನಮಂತ್ರಿ ಅವರು ಅವ್ರ ಮಾತನ್ನು ತಪ್ಪದೇ ಪಾಲಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಬಾಂಧವ್ಯವನ್ನು ಹೊಂದಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ವಿದೇಶಿಗರ ಜೊತೆಗೆ ಯಾವುದಾದ್ರೂ ಪ್ರಪಂಚದಲ್ಲಿ ಯಾವುದೇ ಸಂಧಾನ ಇರ್ಬೋದು, ಯಾವುದೇ ಮಾತುಕತೆ ಇರ್ಬೋದು, ಪ್ರಪಂಚದಲ್ಲಿ ಯಾವುದೇ ವಿಷಯವನ್ನು ಸಂಧಾನ ಮಾಡೋದ್ರ ಮುಖಾಂತರ ಬಗೆಹರಿಸ್ತಕ್ಕಂಥ ವಿಶ್ವದ ಏಕೈಕ ನಾಯಕರು ಅದು ಯಾರಾದರೂ ಇದ್ದರೆ ಸನ್ಮಾನ್ಯ ನರೇಂದ್ರ ಮೋದಿಯವರು. ಹಾಗಾಗಿ ನರೇಂದ್ರ ಮೋದಿಯವರು ಮುಂದಿನ ದಿನಗಳಲ್ಲಿ ಭಾರತ ದೇಶನ ಬಲಿಷ್ಠ ಭಾರತ ರಾಷ್ಟ್ರವನ್ನಾಗಿ ಮಾಡಲಿ. ಈಗ 4399 ದಿನಗಳನ್ನು ಪೂರೈಸಿರ್ತಕ್ಕಂಥ ನರೇಂದ್ರ ಮೋದಿಯವರು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬೆನ್ನೆಲುಬಾಗಿ ನಿಲ್ತೀನಿ. ಮುಂದಿನ ಇನ್ನೂ 3 ವರ್ಷಗಳ ಕಾಲ ಭಾರತ ದೇಶದ ಅಭಿವೃದ್ಧಿ ಮತ್ತು
ರಾಷ್ಟ್ರದ ರಕ್ಷಣೆ ನಿಮಿತ್ತ ಅವರು ಉತ್ತಮವಾಗಿ ಕೆಲಸ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.